ವೆಲ್ಕಮ್ ಟು ಚಿನ್ಮಯ್ ರಂಜನ್ ಯೂಟ್ಯೂಬ್ ಚಾನೆಲ್. ಇವತ್ತು ಹಾಟ್ ಚಾಕ್ಲೇಟ್ನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅದು ಹೆಲ್ದಿ ವೇಯಲ್ಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಈ ಥರ ಸಾಸ್ ಪ್ಯಾನ್ ಇಟ್ಕೊಂಡು ಅದಕ್ಕೆ ತುಪ್ಪ, ಬೆಣ್ಣೆ, ಎಣ್ಣೆ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಅದು ನಿಮ್ಮ ಚಾಯ್ಸು. ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕು. ನಾನಿಲ್ಲಿ ತುಪ್ಪ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು. ರಾಗಿ ಹಿಟ್ಟಿಂದು ಫ್ಲೇವರ್ ಪರಿಮಳ ಮನೆಯೆಲ್ಲ ಬರಬೇಕು, ಆ ಥರ ಹುರ್ಕೋಬೇಕು ಚೆನ್ನಾಗೆ. ನೋಡಿ ತೋರಿಸ್ತಾ ಇದ್ದೀನಿ, ಇದು ಸ್ವಲ್ಪ ಸಮಾಧಾನವಾಗಿ ಹುರ್ಕೋಬೇಕು. ಲೋ ಫ್ಲೇಮ್ ಇಟ್ಕೊಂಡು ಹುರ್ಕೋಬೇಕು. ಸೊ ಹುರ್ಕೊಂಡಿದ್ದಾಗಿ ಘಮ ಬಂದಾದಮೇಲೆ ನೀರು ಆ್ಯಡ್ ಮಾಡ್ತಾ ಮಾಡ್ತಾ ರಾಗಿ ಹಿಟ್ಟನ್ನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಒಂದು ಬ್ಲೆಂಡರ್ನ ಸಹಾಯದಿಂದ ರಾಗಿ ಹಿಟ್ಟನ್ನು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಪ್ರೋಸೆಸ್ನ ಸ್ವಲ್ಪ ಫಾಸ್ಟಾಗಿ ಮಾಡಬೇಕು, ಯಾಕಂದರೆ ಗುಲ್ಟಾಗೋ ಸಾಧ್ಯತೆ ಇರುತ್ತೆ. ಈ ಗಂಜಿ ಎಲ್ಲ ಮಾಡ್ಕೋತಿರಲ್ಲ ಅದೇ ಪ್ರೋಸೆಸ್ಸೇ. ಅದೇ ರೀತಿ ಗುಲ್ಟೆಲ್ಲ ತೆಗೆದುಬಿಟ್ಟು ಇದೇ ರಾಗಿ ಮಾಲ್ಟ್ಗೆ ನೀವು ಹಾಲು ಹಾಕ್ಕೋಬೇಕು. ಹಾಲು ಹಾಕ್ಕೊಂಡು ಮತ್ತೆ ಗುಲ್ಟಿಲ್ಲದೆ ಹಾಲು ಮತ್ತು ರಾಗಿ ಹಿಟ್ಟಿಂದು ಗಂಜಿ ಏನಿರುತ್ತೆ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಮತ್ತೆ ಬ್ಲೆಂಡರ್ನ ಯೂಸಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಇದೇ ಮಿಶ್ರಣಕ್ಕೆ ನಾವು ಇಲ್ಲಿ ಕೋಕೋ ಪೌಡರ್ನ ಹಾಕ್ಕೋಬೇಕು. ಕೋಕೋ ಪೌಡರ್ ಸ್ವಲ್ಪ ಕಹಿ ಬರುತ್ತೆ, ಸ್ವಲ್ಪ ನೋಡಿಕೊಂಡು ನಿಮ್ಮ ಅಡ್ಜಸ್ಟ್ಮೆಂಟಿಗೆ ತಕ್ಕ ಹಾಗೆ ಕೋಕೋ ಪೌಡರ್ ಹಾಕ್ಕೊಳ್ಳಿ. ನಾನಿಲ್ಲಿ 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಕೋಕೋ ಪೌಡರ್ನ. ನಿಮಗೇನಾದರೂ ಜಾಸ್ತಿ ಬೇಕು ಅಂತಂದರೆ ನೀವು 2 ಸ್ಪೂನ್ಸ್ ಕೂಡ ಹಾಕ್ಕೋಬಹುದು. ನನ್ನ ವೀಡಿಯೋಸು, ರೆಸಿಪೀಸು ನಿಮಗೆ ಇಷ್ಟ ಆಗ್ತಾ ಇದೆ ಅಂತಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬು ಕೂಡ ಮಾಡ್ಕೊಳ್ಳಿ. ಹಾಗೆ ಹೇಗಿತ್ತು ಅಂತ ಮತ್ತೆ ಬಂದು ಕಾಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಏನು ಪ್ರೋಸೆಸ್ ಅಂತಂದರೆ ಈ ಕುದೀತಾ ಇರೋವಂಥ ಮಿಶ್ರಣಕ್ಕೆ ನಾವು ಡಾರ್ಕ್ ಚಾಕ್ಲೇಟ್ಸ್ನ ಹಾಕ್ಕೋಬೇಕು. ನಾನಿಲ್ಲಿ ಗ್ಯಾಲಕ್ಸಿ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ರೆ ನಿಮ್ಮ ಚಾಯ್ಸ್ ಇದು. ಡಾರ್ಕ್ ಚಾಕ್ಲೇಟ್ ಯಾವ್ದು ಬೇಕಿದ್ರೂ ಯೂಸ್ ಮಾಡ್ಬೋದು, ಡೈರಿ ಮಿಲ್ಕ್ ಯೂಸ್ ಮಾಡ್ಬೋದು, ಅದು ನಿಮ್ಮ ಚಾಯ್ಸು. ಸೊ ನಾನಿಲ್ಲಿ ಚಾಕ್ಲೇಟ್ಗೆ ಅಂದರೆ ಡಾರ್ಕ್ ಚಾಕ್ಲೇಟ್ ಶುಗರ್ ಲೆಸ್ ತೊಗೊಂಡಿರೋದು, ವಿಥೌಟ್ ಶುಗರ್ ತೊಗೊಂಡಿರೋದು. ಸೊ ನಾನಿಲ್ಲಿ ಬೆಲ್ಲನ ಹಾಕ್ಕೊತಾ ಇದ್ದೀನಿ. ನೀವು ವಿತ್ ಶುಗರ್ ತೊಗೊಂಡಿದ್ರೆ ನೋಡಿಕೊಂಡು ಬೆಲ್ಲ ಹಾಕ್ಕೊಳ್ಳಿ. ನಾನಿಲ್ಲೊಂದು 4 to 5 ಸ್ಪೂನ್ಸಷ್ಟು ಬೆಲ್ಲ ಹಾಕ್ಕೊಂಡೆ. ಸ್ವಲ್ಪ ಸ್ವೀಟ್ನೆಸ್ ಕಡಿಮೆ ಅಂತ ಅನಿಸ್ತಾ ಇತ್ತು, ಅದಕ್ಕೋಸ್ಕರ. ಇದು ಚೆನ್ನಾಗಿ ಕುದ್ದಿದೆ. ಒಂದು 10 to 15 ಮಿನಿಟ್ಸ್ ಅಷ್ಟು ಕುದಿಸಿದ್ದೀನಿ. ಸೊ ಕುದ್ದಾದಮೇಲೆ ಇದನ್ನು ಫ್ಲೇಮ್ ಆಫ್ ಮಾಡ್ಕೊಂಬಿಟ್ಟು ಇಟ್ಬಿಡಿ. ಸೊ ಇದಕ್ಕೆ ನಾವು ಸಿನಾಮನ್ ಪೌಡರ್ನ ಹಾಕ್ಕೋತಾ ಇದ್ದೀವಿ. ಸಿನಾಮನ್ ಪೌಡರ್ ತುಂಬ ಸ್ಟ್ರೆಸ್ ಬರ್ಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಅದಕ್ಕೋಸ್ಕರ. ಸೊ ಇದನ್ನು ನಾನು ಲೂಲು ಹೈಪರ್ ಮಾರ್ಟಿಂದ ತಂದಿರೋಂತಹ ಕ್ರೊಸಾಂಟ್ಸ್ ಜೊತೆಗೆ ಸರ್ವ್ ಮಾಡ್ತಿದ್ದೀನಿ. ನೋಡಿ ನನ್ನ ಹತ್ರ ಈ ಥರ ಗ್ಲಾಸ್ ಇತ್ತು, ಅದಕ್ಕೇ ಹಾಟ್ ಚಾಕ್ಲೇಟ್ ಹಾಕ್ಕೊಂಡು ಕ್ರೊಸಾಂಟ್ಸ್ ಜೊತೆ ಸರ್ವ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.